ನಮಸ್ಕಾರ ವೀಕ್ಷಕರೇ. ಕೇರ ಸುರಕ್ಷಾ ವಿಮಾ ಯೋಜನೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ನಾನಿಲ್ಲಿ ಫೋಟೋ ಹಾಕಿರೋದು ನಿಮಗೆ ನೀವು ನೋಡ್ತಾ ಇರ್ಬೋದು. ನೋಡಿ, ತೆಂಗಿನ ಮರ ಹತ್ತುತ್ತಾ ಇರೋದು. ಇದನ್ನು ಕೇರ ಸುರಕ್ಷಾ ಅಂತ ಹೇಳ್ತಾರೆ. ಇದಕ್ಕೆ ಇನ್ಶೂರೆನ್ಸ್ ಅಂತ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ತೆಂಗು ಮರವೇರಿ ಕಾಯಿ ಕೀಳುವ ರೈತರು ಅಥವಾ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ಕೇರ ಸುರಕ್ಷಾ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಗಿರ್ತದೆ. ತೆಂಗಿನ ಮರ ಹತ್ತುವಾಗ ಮರಣ ಹೊಂದಿದ್ದಲ್ಲಿ ಅಥವಾ ಶಾಶ್ವತ ಅಂಗವೈಕಲ್ಯ ಉಂಟಾದಲ್ಲಿ ಗರಿಷ್ಠ ರು 5 ಲಕ್ಷವರೆಗೆ ವಿಮಾ ಪಾವತಿಸಲಾಗಿರುತ್ತದೆ. ಈ ವಿಮಾ ಯೋಜನೆಯಡಿ ವಾರ್ಷಿಕ ಪ್ರೀಮಿಯಮ್ಮು ನೀವು ಎಷ್ಟು ಕಟ್ಟಬೇಕು ಅಂದರೆ 375 ಮಾತ್ರ ಆಗಿರುತ್ತೆ. ನೋಡಿ ವೀಕ್ಷಕರೇ, ಯಾರೂ ಯಾವುದನ್ನು ನಾವು ಲೆಕ್ಕಿಸಬಾರ್ದು. ನಾವು ಮರ ಹತ್ತೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ನಮ್ಮ ಮನೆಯವರು ಎಲ್ಲರೂ ಇದ್ದಾರೆ ಅಂತ. ಯಾರೂ ಅಷ್ಟೇ ಹತ್ತಬೇಕಾದ್ರೆ ನಾನು ಬಿದ್ದೋಗ್ಲಿ ಅಥವಾ ನಾನು ಸತ್ತೋಗ್ಲಿ ಅಂತ ಯಾರೂ ಹತ್ತಲ್ಲ. ಜಸ್ಟ್ ಮಿಸ್ ಅವೆಲ್ಲ ಏನು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಏನಾದ್ರೂ ಈ ಥರ ಆಗಿಬಿಟ್ರೆ ಈ ಸರ್ಕಾರನೇ ನಿಮಗೆ ಗರಿಷ್ಠ 5 ಲಕ್ಷ ಕೊಡ್ತಾಯಿದ್ದಾರೆ. ನೋಡಿ ವೀಕ್ಷಕರೇ, ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ದಿನಕ್ಕೆ ₹1 ನನಗೆ ಇಟ್ಟರು 375 ವರ್ಷಕ್ಕೆ ಯಾವುದ್ಯಾವುದೂ ಅಲ್ಲ ಅದು. ನೀವು ಕಟ್ಟೋದೇನೆ ಶೇಕಡ 25% ಮಾತ್ರ. ಆದರೆ ಉಳಿದ ಶೇಕಡ 75% ಸರ್ಕಾರನೇ ಪಾವತಿಸುತ್ತದೆ. ಇದಕ್ಕೆ ಯಾರ್ಯಾರು ಆಸಕ್ತಿ ಹೊಂದಿದ್ದೀರೋ ಪ್ಲೀಸ್ ನೀವು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿನ ಸಂಪರ್ಕಿಸಿ. ಅದ್ರ ಜೊತೆಗೆ ನಿಗದಿತ ಅರ್ಜಿ, ಫೋಟೋ, ಆಧಾರ್ ಕಾರ್ಡ್, ವಯಸ್ಸಿನ ಪ್ರಮಾಣಪತ್ರ, ರೈತರ ವಂತಿಕೆ ರಶೀದಿಯನ್ನು ಯಾರು ಗೊತ್ತಾ, ಚೇರ್ಮನ್ ಆಫ್ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್, ಕೇರ ಭವನ್, SRVHS ರೋಡ್, ಕೊಚ್ಚಿ, ಕೇರಳದವರೆಗೆ ಸಲ್ಲಿಸಿರುತ್ತದೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯವರನ್ನು ಸಂಪರ್ಕಿಸಿ. ಪ್ಲೀಸ್ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಎಲ್ಲರೂ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.